ಆತ್ಮೀಯ ಎಲ್ಲ ಪತ್ರಕರ್ತ ಮಿತ್ರರೇ, ಎಲ್ಲರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾವೆಲ್ಲರೂ ಸಂಭ್ರಮ ಪಡುವಂಥ ಹೊತ್ತು, ಅಭಿಮಾನದಿಂದ ಹಿಗ್ಗುವಂಥ ಹೊತ್ತು. ಕಾರಣ ಏನಂದರೆ, ನಮಗೆ ದಶಕಗಳ ಹೋರಾಟ. ನಮಗೆ ಗ್ರಾಮೀಣ ಭಾಗದಲ್ಲಿರುವಂಥ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಬೇಕು ಅನ್ನೋದು ನಮ್ಮ KWJ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸತತ 3 ದಶಕಗಳ ಹೋರಾಟ. PGR ಸಂಜಯ್ ಅವರ ಕಾಲದಿಂದಲೂ ಕೂಡ ಈ ಬೇಡಿಕೆಯನ್ನು ಎಲ್ಲ ಕಡೆ ಮಂಡಿಸ್ತಾರೆ ಬಂದಿದ್ವಿ. ಆದರೆ ಯಾವ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಆಯಿತು ಮಾಡ್ತೀವಿ ಅಂತೇಳಿ ಹೇಳ್ತಾ ಬಂದರೆ ಹೊರತು ಯಾವುದೂ ಕಾರ್ಯಗತ ಮಾಡಲಿಲ್ಲ. ಅದನ್ನು ಕಾರ್ಯಗತ ಮಾಡಲಿಕ್ಕೆ ದಾವಣಗೆರೆಯಲ್ಲಿ ನಡೆದಂಥ ರಾಜ್ಯ ಪತ್ರಕರ್ತರ 38ನೇ ಸಮ್ಮೇಳನದಲ್ಲಿ ಬಂದಿದ್ದಂಥ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದಂಥ ಮಾನ್ಯ ಸಿದ್ದರಾಮಯ್ಯನವರ ಎದುರುಗಡೆ ಈ ಬೇಡಿಕೆಯನ್ನು ಅಂತಿಮವಾಗಿ ಮಂಡಿಸಿದ್ವಿ. ಮತ್ತೆ ಈ ಬೇಡಿಕೆಯ ಪಟ್ಟಿಯನ್ನು ಹಿಡಿದು ನಿಮ್ಮ ಹತ್ರ ಬರೋದಿಲ್ಲ ಸರ್ ಅಂತ ಅವರು ಕೂಡಲೇ ಅದೇ ವೇದಿಕೆಯಲ್ಲಿ ಘೋಷಣೆಯನ್ನು ಮಾಡಿದರು. ಈ ಬಾರಿ ಬಜೆಟ್ನಲ್ಲಿ ಗ್ರಾಮೀಣ ಭಾಗದ ಪತ್ರಕರ್ತರ ಬಸ್ ಪಾಸನ್ನು ನಾನು ಖಂಡಿತವಾಗಿ ಬಜೆಟ್ನಲ್ಲಿ ಸೇರಿಸಿ ಜಾರಿಗೆ ಕೊಡ್ತೀನಿ ಅಂತೇಳಿ ನಾವು ಎಲ್ಲರಂತೆ ಈ CM ಕೂಡ ಆಗ್ಬಿಡ್ತಾರ ಅಂತೇಳಿ ನಮ್ಗೆ ಆತಂಕಗಳಿತ್ತು. ಆದರೆ ನುಡಿದಂತೆ ನಡೆದಂಥ CM ಯಾರು ಇದ್ರೆ ಸಿದ್ದರಾಮಯ್ಯನವರು ಅದು ಗ್ರಾಮೀಣ ಪತ್ರಕರ್ತರ ಬಸ್ ಪಾಸನ್ನು ಜಾರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಅವರಿಗೆ ಮತ್ತೊಮ್ಮೆ ಬರಲಿ ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಹಾಗೆ ಮತ್ತೊಮ್ಮೆ 39ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ತುಮಕೂರಿನಲ್ಲಿ ನಡೀತು. ಆ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರತಿ ಸಲ ಸರ್ ನಿಮ್ಮ ಹತ್ರ ನಮ್ಮ ಪತ್ರಕರ್ತರು ಹಾಸ್ಪಿಟಲೈಸ್ ಆದಾಗ, ಆಕ್ಸಿಡೆಂಟ್ ಆದಾಗ, ಮಗದೊಂದು ಆದಾಗ ಅರ್ಜಿಯನ್ನು ಹಿಡ್ಕೊಂಡು ಬರ್ತೀವಿ. ಪ್ರತಿ ಸಲ ನೀವು 1 ಲಕ್ಷ ಇರಲಿ, 5 ಲಕ್ಷ ಇರಲಿ ಅಥವಾ 2 ಲಕ್ಷ ಇರಲಿ, ನೀವು ಅದನ್ನು ಕೊಡ್ತಾ ಬಂದಿದ್ದೀರಿ, ಇಲ್ಲ ಅಂತ ಹೇಳಲ್ಲ. ಆದರೆ ಅದನ್ನು ತಪ್ಪಿಸ್ಬೇಕು ಸರ್, ನಮಗಾಗಿ ಒಂದು ಯೋಜನೆಯನ್ನು ಜಾರಿ ಕೊಡಿ ಅಂತೇಳಿ ಕೇಳಿದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಆ ತುಮಕೂರಿನಲ್ಲಿ ನಡೆದಂಥ ರಾಜ್ಯ ಸಮ್ಮೇಳನದಲ್ಲಿ ಭರವಸೆನೇ ಕೊಟ್ಟರು. ನಾನು ಖಂಡಿತವಾಗಿ ಈ ಸರಿ ಅದನ್ನು ಕೂಡ ಬಜೆಟ್ನಲ್ಲಿ ಸೇರಿಸ್ತೀನಿ ಅಂತೇಳಿ. ಹಾಗೆ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಅಂತೇಳಿ ಯೋಜನೆಯನ್ನು ಜಾರಿಗೆ ನೀಡುವ ಮೂಲಕ, ಘೋಷಣೆಯನ್ನು ಮಾಡುವ ಮೂಲಕ ನಡೆದಂಥ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರಿಗೆ ದಯಮಾಡಿ ನೀವೆಲ್ಲರೂ ಕೂಡ 1 ನಿಮಿಷ ಎದ್ದು ನಿಂತು ಚಪ್ಪಾಳೆಯನ್ನು ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಬಹುಶಃ ಇಷ್ಟು ದೊಡ್ಡ ಯೋಜನೆಯನ್ನು ನಮಗೆ ಜಾರಿ ಕೊಟ್ಟಂಥ ಮುಖ್ಯಮಂತ್ರಿಗಳಿಗೆ ಎಷ್ಟು ಅಭಿನಂದನೆಗಳನ್ನು ಹೇಳಿದರೂ ಕೂಡ ಸಾಲದು. ಹಾಗಾಗಿ ಇಡೀ ಪತ್ರಕರ್ತರ, ನಾನೇನು ಸಮಸ್ತ ಪತ್ರಕರ್ತರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೆ ಈ ಯೋಜನೆ ಹಿಂದೆ ಕಾರ್ಯಗತ ಮಾಡಲಿಕ್ಕೆ ನಮಗೆ ಸತತವಾಗಿ ಸಹಕಾರ ಕೊಟ್ಟಂಥವರು KV ಪ್ರಭಾಕರ್ ಅವರು, ಹಾಗೆ ವಾರ್ತಾ ಇಲಾಖೆಯ ನಿಂಬಾಳ್ಕರ್ ಅವರು, ಹಾಗೆ ಕಾವೇರಿ ಮೇಡಮ್ ಅವರು ಮತ್ತು ವಾರ್ತಾ ಇಲಾಖೆಯ ಸಿಬ್ಬಂದಿ ಎಲ್ಲರೂ ಕೂಡ ಮತ್ತೊಮ್ಮೆ ಅವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳೋಕ್ಕೆ ಬಯಸ್ತೇನೆ. ಹಾಗೆ ನಮಗೆ ಮತ್ತೊಂದು, ಇನ್ನೇವು ಬೇಡಿಕೆಗಳು ನಿನ್ನ ಹತ್ರ ಇಲ್ಲಪ್ಪ, ನಾನು ಎಲ್ಲ ಬೇಡಿಕೆ ಈಡೇರಿಸಿದ್ದೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಈಗಷ್ಟೇ ಹೇಳಿದರು. ಖಂಡಿತವಾಗೂ ಸರ್ ಅದಕ್ಕೆ ನಾವು ಆಭಾರಿಯಾಗಿದ್ದೇವೆ. ನಮಗೆ ಇರುವಂಥ ಹಿರಿಯ ಪತ್ರಕರ್ತರು ಅನೇಕರು ಬಂದಿದ್ದಾರೆ. ಅವರ ಪೆನ್ಷನ್ ಸ್ಕೀಮ್ನಲ್ಲಿ ಇರುವಂಥ ಕಠಿಣ ಷರತ್ತುಗಳನ್ನು ದಯಮಾಡಿ ತೆಗೆದು ಎಲ್ರಿಗೂ ಸಿಗುವಂತೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರು ವಿನಂತಿಯನ್ನು ಮಾಡಿ, ಮತ್ತೊಮ್ಮೆ ನಾನು ಇಡೀ ನಾಡಿನ ಸಮಸ್ತ ಪತ್ರಕರ್ತರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ.